ನಮಸ್ತೆ ಕರ್ನಾಡು. ಬ್ರೈನ್ಸ್ ಆಫ್ ಬ್ರಹ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತೊಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಏನಪ್ಪ ಇವನು ಒಳ್ಳೆ ಕೆಲಸನ ಹೇಳಿ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಬಿಡಿ. ನನ್ನ ಉದ್ದೇಶ ಇರೋದು ಇಷ್ಟೇನೆ. ನಾನು ಮಾಡೋ ಈ ಒಳ್ಳೆ ಕೆಲಸದಿಂದ ನನ್ನ ಸ್ನೇಹಿತರೆ ಒಂದು 4-5 ಜನ ಇನ್ಸ್ಪೈರ್ ಆಗಿ ಈ ಕೆಲಸನ ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ತುಂಬ ಹಸ್ದಿರೋ ಹೊಟ್ಟೆಗಳು ತುಂಬುತ್ತೆ ಆನ್ ಡೈಲಿ ಬೇಸಿಸ್. ಸೊ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಶಕ್ತಿ ಪ್ರಕಾರ ನಾನು ಹಸ್ದಿರೋನೆ. ಸೊ ನನ್ನ ಶಕ್ತಿಗೆ ಅನುಗುಣವಾಗಿ ನಾನೊಂದು 50 ಜನಕ್ಕೆ, 50 ಜನ ಅಂತಲ್ಲ, ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ಒಂದು ಊಟ ಹಂಚಬೇಕು ಅಂತ ಇದ್ದೀನಿ. ಸೊ ಒಳ್ಳೆ ಕಡೆ ಹೋಗೋಣ, ಒಳ್ಳೆ ಊಟ ಪಾರ್ಸಲ್ ಮಾಡಿಸ್ಕೊಳೋಣ. ಹಸ್ತಿರೋರು ಯಾರಿದ್ದಾರೆ ನೋಡ್ಬಿಟ್ಟು ಅವ್ರಿಗೆ ಹಂಚೋಣ. ಕಮಾನ್ ಗೈಸ್. ಒಳ್ಳೆ ಜಾಗ ಹುಡುಕ್ಬೇಕಲ್ಲ. ಬಿಕಾಸ್ ಏನಾಗುತ್ತೆ ಗೊತ್ತಾ ಗೈಸ್, ದೊಡ್ಡ ಹೋಟ್ಲಲ್ಲಿ ತಗೊಂಡು ಕೊಡ್ಸೋದು ದೊಡ್ಡ ವಿಷಯ ಅಲ್ಲ. ಬಟ್ ಯಾವುದಾದ್ರೂ ಒಂದು ಒಳ್ಳೆ ಚಿಕ್ಕ ಹೋಟ್ಲಲ್ಲಿ ಅವ್ರಿಗೂ ಹೆಲ್ಪ್ ಆಗಬೇಕು ನಾನು ತಗೊಳ್ಳೋದ್ರಿಂದ. ಆ ಥರದ್ದು ಯಾವುದಾದ್ರೂ ಹೋಟ್ಲು ಹುಡುಕ್ತಾ ಇದ್ದೀನಿ. ನೋಡೋಣ, ಸಿಕ್ಕೇ ಸಿಗುತ್ತೆ. ಆ ಥರದ್ದು ತುಂಬ ಇದೆ. ಆಮೇಲೆ ತುಂಬ ಇಂಪಾರ್ಟೆಂಟ್ ಏನು ಅಂದರೆ, ಈ ಚಿಕ್ಕ ಹೋಟ್ಲಲ್ಲಿ ಸಿಗೋವಂಥ ಟೇಸ್ಟು ನಿಮಗೆ ಗೊತ್ತಿರುತ್ತೆ. ಅಲ್ಟಿಮೇಟ್ ಆಗಿ ಒಳ್ಳೆ ಅನ್ನ ಸಾಂಬಾರು, ಅನ್ನ ರಸಮ್, ಈ ಥರದ್ದು ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ. ಬಾ ನೋಡಿ, ಹಿಂಗೆ ಊಟ ಹುಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಬೆಂಗಳೂರಲ್ಲೇ ಊಟಿ ಸಿಕ್ಬಿಡ್ತು. ನೋಡಿ, ಖುಷಿ ಪಡಿ. ಏನಿಲ್ಲ, ಸ್ವಲ್ಪ ಬಿಸಿಲಿದೆ ಅಷ್ಟೇ, ಊಟಿ ತರ ತಣ್ಣಗಿಲ್ಲ. ಬಟ್ ಊಟಿ ರೋಡೇ ಇದು. ಅದು ಪಲಾವ. ಊಟ ಎಷ್ಟು? ಒಂದು 40. ಏನೇನು ಬರುತ್ತೆ? ರೈಸು, ರಸಮ್ಮು, ಸಾಂಬಾರು, ಆಮೇಲೆ ಹಪ್ಳ ಗಿಪ್ಳ, ಚಪಾತಿ ಏನಾದ್ರು ಬರುತ್ತಾ? ಓಕೆ ಓಕೆ. ಒಂದು 50 ಊಟ ಪಾರ್ಸಲ್ ಮಾಡ್ತೀರಾ ಇವಾಗ? ಸೀರಿಯಸ್ ಆಗಿ ಹೇಳ್ತೀನಿ, ಈ ತರ ನೀವು ಎಲ್ಲಾದ್ರೂ ಊಟ ಮಾಡಿದ್ರೆ ಅಲ್ಲೇ ನೀವು ರುಚಿನ ಅಥವಾ ಶುಚಿನ ಎರಡನ್ನೂ ನೋಡಕ್ಕಾಗತ್ತೆ. ಅಲ್ಟಿಮೇಟ್ ಜನ ಇದ್ದಾರೆ, ಅಲ್ಟಿಮೇಟ್ ಕ್ರೌಡ್ ಇದ್ದಾರೆ. ನಮಗೋಸ್ಕರ ಪಾಪ ಟೈಮ್ ತಗೊಂಡು ಅವ್ರು ಇವಾಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ಕೊಡ್ತಾ ಇದ್ದಾರೆ. ಬಟ್ ಸೀರಿಯಸ್ಲಿ ನೋಡಿ, ಜನ ನೋಡಿ, ನನ್ನ ಹಿಂದೆ ನಿಮಗೆ ಜನ ಕಾಣಿಸ್ತಾ ಇರ್ಬೋದು. ಎಷ್ಟು ಜನ ಇದ್ದಾರೆ ನೋಡಿ. ಅಂದ್ರೆ ರುಚಿ ಹೇಗಿರ್ಬೇಕು ನೀವು ಯೋಚನೆ ಮಾಡಿ. ಇನ್ನೊಂದು ಬೇಕಾ? ಸಾಕಾ? ಸೊ ಗೈಸ್, ಇವತ್ತಿನ ಪ್ರಯತ್ನ ತುಂಬ ಸಕ್ಸಸ್ಫುಲ್ ಆಗಿತ್ತು. ಐ ಆಮ್ ರಿಯಲಿ ಹ್ಯಾಪಿ. ಇವತ್ತು ಫುಡ್ಡಿನ ಒಂದು ಇಂಪಾರ್ಟೆನ್ಸು ನನಗೂ ಗೊತ್ತಾಯಿತು, ನಿಮ್ಮೆಲ್ಲರಿಗೂ ಗೊತ್ತು. ಸೊ ಇದೇ ಥರ ಈ ಪ್ರಯತ್ನನ ಇಷ್ಟೇ ಚಿಕ್ಕದಾಗಿ ನಾನು ನಿಲ್ಲಿಸಲ್ಲ, ಇದನ್ನ ಇನ್ನೂ ದೊಡ್ಡದಾಗಿ ಮಾಡ್ತೀನಿ. ಬಟ್ ಇದ್ರ ಜೊತೆಗೆ ಈ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿದ್ರೆ ಎಂಟರ್ಟೈನ್ಮೆಂಟ್ ಅಂತೂ ಗ್ಯಾರಂಟಿಯಾಗಿ ಸಿಗುತ್ತೆ ನಿಮಗೆ.
ಸೊ ಆಬ್ವಿಯಸ್ಲಿ ನೀವು ಫಾಲೋ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು. ಆ್ಯಂಡ್ ಮೋರ್ ಓವರ್, ದಿಸ್ ಇಸ್ ಬ್ರೈನ್ಸ್ ಆಫ್ ಬ್ರಹ್ಮ. ನಾನು ನಿಮ್ಮ ಬಾಬ್ ವೇದ. ಇನ್ನೊಂದು ಇಂಪಾರ್ಟೆಂಟ್ ಗೈಸ್, ಇದು ವ್ಲಾಗಿಂಗ್ನ ಹೊಸ ಅಧ್ಯಾಯ.